ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ನ್ಯೂ ವಿಡಿಯೋ. ಸೊ ಈ ವಿಡಿಯೋ ಏನಂದರೆ, ರೀಸೆಂಟಾಗಿ ಲಾಸ್ಟ್ ಮಂತ್ US ಅಂತ ಒಂದು ಇವೆಂಟ್ ಆರ್ಗನೈಸ್ ಮಾಡಿದ್ರು. ಅದರಲ್ಲಿ ನನ್ನ ಕ್ಲೋಸ್ ಫ್ರೆಂಡ್ ಲಾವಣ್ಯ ಅಂತ ಪಾರ್ಟಿಸಿಪೇಟ್ ಮಾಡಿದ್ದು. ನನ್ನ ಫ್ರೆಂಡಿದ್ದು ಹ್ಯಾಂಡ್ಮೇಡ್ ಐಟಮ್ಸ್ ಲೈಕ್ ಸ್ಕ್ರಂಚೀಸ್, ಬ್ಯಾಗ್ ಆ್ಯಂಡ್ ಆಲ್ ಟೈಪ್ಸ್ ಆಫ್ ಹ್ಯಾಂಡ್ಮೇಡ್ ಅವಳೇ ಸ್ವತಃ ಸ್ಟಿಚ್ ಮಾಡಿ ಬಿಸ್ನೆಸ್ ಮಾಡ್ತಾ ಇದ್ದಾಳೆ. ಆನ್ಲೈನ್ ಸಹ ಮಾಡ್ತಾ ಇದ್ದಾಳೆ, ಆಫ್ಲೈನ್ ಸಹ ಮಾಡ್ತಾ ಇದ್ದಾಳೆ. ಸೊ ಅದರ ಎಲ್ಲ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಅದರ ಜೊತೆಗೆ ಆ ಆರ್ಗನೈಸೇಷನಲ್ಲಿ ಬೇರೆ ಬೇರೆ ಟೈಪ್ಸ್ ಆಫ್ ಬಿಸ್ನೆಸ್ ಹ್ಯಾಂಡ್ಸ್ ಇದೆ. ಸೊ ಇವರಿಗೆಲ್ಲ ನಾವು ಸಪೋರ್ಟ್ ಮಾಡುವ. ಈ ಇವೆಂಟ್ ಆದದ್ದು ಮಂತ್ರಿ ಸ್ಕ್ವೇರ್ ಹತ್ರ ಒಂದು ರೆಸ್ಟೋರೆಂಟಲ್ಲಿ. ಆ ರೆಸ್ಟೋರೆಂಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಯಾರೆಲ್ಲ ಬ್ಯಾಂಗ್ಳೂರಲ್ಲಿದ್ದೀರಿ ಒಮ್ಮೆ ವಿಸಿಟ್ ಮಾಡಿ. ಇಲ್ಲಿ ಎಲ್ಲ ಟೈಪ್ಸ್ ಆಫ್ ಆರ್ಗ್ಯಾನಿಕ್ ಫುಡ್ಸ್, ಆರ್ಗ್ಯಾನಿಕ್ ಐಟಮ್ಸ್ ಅವೈಲೇಬಲ್ ಇದೆ. ಅಂದರೆ ಬೆಲ್ಲ, ಸಕ್ಕರೆ ಆಗಿರ್ಬೋದು, ಸೋಪ್ ಆಗಿರ್ಬೋದು, ಎಲ್ಲ ಆರ್ಗ್ಯಾನಿಕ್ ಹ್ಯಾಂಡ್ಮೇಡ್ ಐಟಮ್ಸ್ ಇಲ್ಲಿ ಅವೈಲೇಬಲ್ ಇದೆ. ಒಮ್ಮೆ ಫ್ರೀ ಇದ್ದರೆ ವಿಸಿಟ್ ಮಾಡಿ. ನಾವು ಹೋಗಿರೋದು ಲಾಸ್ಟ್ ಡೇ ಆಫ್ ಇವೆಂಟ. ಸೊ ಲಾಸ್ಟಿಗೆಲ್ಲ ಡ್ಯಾನ್ಸ್ ಎಲ್ಲ ಆಗ್ತಿತ್ತು ಅವರದ್ದೇ ಆರ್ಗನೈಸೇಷನ್ ಅವರ ಕಡೆಯಿಂದ. ಸೊ ಎಲ್ಲ ಫನ್ ಮಾಡ್ತಾ ಇದ್ರು ನೋಡಿ. ನಾನು ಎಲ್ಲ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ಇದೇ ನನ್ನ ಫ್ರೆಂಡ್ ಇದ್ದು ಬಣ್ಣದ ದಾರ ಅಂತ ಬಿಸ್ನೆಸ್. ನೋಡಿ, ಎಲ್ಲ ಟೈಪ್ಸ್ ಆಫ್ ಹ್ಯಾಂಡ್ ಮೇಡ್ ಬ್ಯಾಗ್ಸ್, ಸಣ್ಣ ಬ್ಯಾಗ್, ಚಿಕ್ಕ ಬ್ಯಾಗ್, ಎಲ್ಲ ಟೈಪ್ಸ್ ಆಫ್ ಪ್ರಾಡಕ್ಟ್ಸ್ ಇವಳ ಹತ್ರ ಅವೈಲೇಬಲ್ ಇದೆ. ಇವಳದು ಇನ್ಸ್ಟಾಗ್ರಾಮ್ ID ಬಂದು ಬಣ್ಣದ ದಾರ ಅಂತ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇನೆ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಯಾರಿಗಾದರೂ ಗಿಫ್ಟ್ ಕೊಡಲಿಕ್ಕಿದ್ರೆ ಕ್ಯೂಟ್ ಐಟಮ್ಸ್ ಹ್ಯಾಂಡ್ ಮೇಡ್ ವಿತ್ ಲವ್ ಇವಳ ಹತ್ರ ಅವೈಲೇಬಲ್ ಇದೆ. ಸೊ ಪ್ಲೀಸ್ ಡೂ ಸಪೋರ್ಟ್ ಹರ್ ಸ್ಮಾಲ್ ಬಿಸ್ನೆಸ್. ಇದು ನನ್ನ ಫ್ರೆಂಡ್ ಇದ್ದು ಸ್ಟಾಲ್ ಬಣ್ಣದ ದಾರ ಅಂತ. ಸೊ ಅವಳು ಎಕ್ಸ್ಪ್ಲೇನ್ ಮಾಡ್ತಾಳೆ ಏನೆಲ್ಲ ಪ್ರಾಡಕ್ಟ್ಸ್ ಇದೆ. ಏನೆಲ್ಲ ಪ್ರಾಡಕ್ಟ್ಸ್ ಇದೆ ಅಂತ ಹೇಳಬೇಕಾ? ಸ್ಕ್ರಂಚೀಸ್ ಇದೆ, ಸ್ಟೇಷ್ನರಿ ಕಿಟ್ಟಲ್ಲಿ ಬೇರೆ ಬೇರೆ ಥರದ ಕಿಟ್ ಇದೆ. ಇದು ಕೂಡ ಸ್ಟೇಷ್ನರಿ ಕಿಟ್. ಮತ್ತು ಪ್ಯಾಚ್ ವರ್ಕ್ ಬ್ಯಾಗ್ ಇದೆ. ಮತ್ತು ಇಲ್ಲಿ ನಾವು ಬುಕ್ ಬೈಂಡಿಂಗ್ ಮಾಡಿದ್ದು. ಇದು ಬುಕ್ ಬೈಂಡಿಂಗ್ ಮಾಡಿದ್ದು. ಇದರಲ್ಲಿ ಹ್ಯಾಂಡ್ಮೇಡ್ ಪೇಪರ್ ಇರೋದು. ಹ್ಯಾಂಡ್ಮೇಡ್ ಪೇಪರ್ ಬಳಸಿ ಬುಕ್ ಬೈಂಡಿಂಗ್ ಮಾಡಿ 40 ರೂಪೀಸ್. ಮಾಸ್ಕ್ ಇದೆ, ಪೋಸ್ಟರ್ಸ್ ಇದೆ, ಮತ್ತು ಈ ಥರದ ಪೌಚ್ ಇದೆ. ಬೇರೆ ಬೇರೆ ವೆರೈಟಿ ಪೌಚ್ ಇದೆ. ಮತ್ತು ಇದು ವೇಸ್ಟ್ ಪೆನ್ಸಿಲ್ಸನ್ನು ಕಲೆಕ್ಟ್ ಮಾಡಿ ಅದರಿಂದ ಫ್ರೇಮ್ ವರ್ಕ್ ಮಾಡಿರೋದು. ಇದರಲ್ಲೂ ಬೇರೆ ಬೇರೆ ವರ್ಕ್ ಇದೆ, ಇಲ್ಲೆಲ್ಲ ನೋಡ್ಬೋದು. ಇದು ಕೂಡ ವೇಸ್ಟ್ ಪೆನ್ಸಿಲ್ಸಿಂದನೇ ಮಾಡಿರೋದು. ಮತ್ತು ಇದೆಲ್ಲವನ್ನು ನಾವು ರೆಡಿ ಮಾಡಿರೋದು ಟೆಕ್ಸ್ಟೈಲ್ ವೇಸ್ಟನ್ನು ಕಲೆಕ್ಟ್ ಮಾಡಿ ಅದರಿಂದ ಮಾಡಿರೋದು. ಮತ್ತು ನಾವು ಕಸ್ಟಮೈಸ್ಡ್ ಆಗಿ ಆರ್ಡರ್ ಕೊಟ್ಟರೆ ಕೂಡ ರೆಡಿ ಮಾಡಿ ಕೊಡ್ತೇವೆ. ಥ್ಯಾಂಕ್ ಯು. ನಮಸ್ತೆ, ನಾನು ರಕ್ಷಿತ್ ಅಂತ ಬಣ್ಣದ ದಾರದಿಂದ. ಮಂಗಳೂರಿಂದ ಬೆಂಗಳೂರಿಗೆ ಬಂದು 3 ದಿನದ ಒಂದು ಈ ಸಂತೆಯಲ್ಲಿ ಪಾಲ್ಗೊಂಡಿದ್ದೇವೆ. ಇಲ್ಲಿ ನಮ್ಮ ಈ ಒಂದು ಸ್ಟಾಲ್ನ ಜೊತೆಗೆ ಬೇರೆ ಬೇರೆ ರೀತಿಯ ಸ್ಟಾಲ್ಗಳಿವೆ. 3 ದಿನದಲ್ಲಿ ಎಲ್ಲರೂ ಕೂಡ ನಮ್ಮ ಜೊತೆ ಬೆರೆತ್ಕೊಂಡು ನಾವೆಲ್ಲರೂ ಒಟ್ಟಾಗಿ ಈ ಸಂತೆಯನ್ನು ಒಂದು ಯಶಸ್ವಿಯಾಗಿ ನೋಡುವಲ್ಲಿ ನಾವು ಪಾತ್ರರಾಗಿದ್ದೇವೆ, ಪಾಲ್ಗೊಂಡಿದ್ದೇವೆ. ಇಲ್ಲಿ ನಮ್ಮ ಸ್ಟಾಲಲ್ಲಿ ಟೆಕ್ಸ್ಟೈಲ್ ವೇಸ್ಟಿಂದ ಮಾಡಿರುವಂಥ ಮಟೀರಿಯಲ್ಗಳನ್ನು ಒಳಗೊಂಡಂತೆ ನಾನು ಮಾಡಿರುವಂತಹ ಪೆನ್ಸಿಲ್ನ ವೇಸ್ಟ್ ಪೆನ್ಸಿಲನ್ನು ಬಳಸಿಕೊಂಡು ಮಾಡಿರುವಂಥ ಫ್ರೇಮ್ಗಳು ಕೂಡ ಇವೆ. ಇಲ್ಲಿ ಸ್ಕೂಲಲ್ಲಿ ಮಕ್ಕಳು ಯೂಸ್ ಮಾಡಿ ಬಿಸಾಡಿರುವಂಥ ಪೆನ್ಸಿಲ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಇಂತಹ ಒಂದು ಚಿತ್ರಣಗಳನ್ನು ರಚನೆ ಮಾಡಿದ್ದೇನೆ. ಇಲ್ಲಿ ಬರ್ಡ್ ಅಥವಾ ಚಿಟ್ಟೆಗಳನ್ನು ಮಾತ್ರವೇ ಅಲ್ಲದೆ ಟ್ರೈಬಲ್ ಫೇಸ್ ಮಾಸ್ಕ್, ಅದರ ಜೊತೆಗೆ ಜಾಮೆಟ್ರಿಕಲ್ ಶೇಪನ್ನು ಒಂದು ಚಿತ್ರದ ಮೂಲಕ ತೋರಿಸುವ ಪ್ರಯತ್ನ ಕೂಡ ಮಾಡಿದ್ದೇನೆ. ಇಂತಹ ಚಿತ್ರಗಳನ್ನು ನಾವು ಮನೆಯ ಗೋಡೆಯ ಅಂದವನ್ನು ಹೆಚ್ಚಿಸುವಲ್ಲಿ ಬಳಕೆ ಮಾಡಿಕೊಳ್ಬೋದು. ಸಾಮಾನ್ಯವಾಗಿ ನಾವು ಪೇಂಟಿಂಗ್ಗಳು ಅಥವಾ ಮ್ಯೂರಲ್ಗಳನ್ನು
ವಸ್ತುಗಳನ್ನು ನಾವು ಮನೇಲಿ ಯೂಸ್ ಮಾಡ್ಕೊಳ್ತೇವೆ. ಇಲ್ಲಿ ಯಾವ ವಸ್ತುವನ್ನು ನಾವು ಬೇಡ ಅಂತ ಬಿಸಾಡಿದ್ದೇವೋ ಅಂತಹ ವಸ್ತುಗಳನ್ನು ಬಳಕೆ ಮಾಡಿಕೊಂಡು ಮನೆಯ ಒಂದು ವಾಲ್ ಬ್ಯೂಟಿಯನ್ನು ಹೆಚ್ಚು ಮಾಡುವತ್ತ ಯಾವ ರೀತಿ ನಾವು ಪ್ರವೃತ್ತ ಆಗ್ಬೋದು ಅಂತ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಇಂತಹ ಇನ್ನಷ್ಟು ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ. ನಾವು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಬಣ್ಣದಾರ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದನ್ನು ನೋಡಿಕೊಂಡ್ರೆ ನಮ್ಮ ಅಪ್ಡೇಟ್ಗಳನ್ನು ನೋಡ್ಬೋದು. ಥ್ಯಾಂಕ್ ಯು. ಇಲ್ಲಿ ಇನ್ನೊಂದು ಸ್ಟಾಲ್ ಇದೆ, ಪೇಂಟಿಂಗ್ಸ್ ಎಲ್ಲ. ನನ್ನ ಹೆಸರು ಸುದರ್ಶನ್ ಅಂದ್ಬಿಟ್ಟು, ಕ್ರಾಫ್ಟ್ ಕಲಾವಿದ ಅಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಪೇಜಿಂದ ನಂದು ಕ್ರಾಫ್ಟ್ದು ಸ್ಟಾರ್ಟ್ ಮಾಡಿದ್ದೀನಿ ಬಿಸ್ನೆಸ್ಸು. ಅಂದರೆ ಈ ಥರ ಫೇಸ್ ಕಟ್ಟಿಂಗ್ಸು ಈ ಥರ ಮಾಡಿ ಯಾರೇ ಯಾವ ಫೇಸ್ ಕೊಟ್ಟರು ಕಸ್ಟಮೈಸ್ ಮಾಡಿ ಆರ್ಡ್ರ್ ತೊಗೊಂಡು ಇದು ಮಾಡಿಕೊಡ್ತೀನಿ. ಮತ್ತು ಎಲ್ಲ ತೆಂಗಿನ ಚಿಪ್ಪಲ್ಲೇ ಯೂಸ್ ಮಾಡಿ ಎಲ್ಲ ಹ್ಯಾಂಡ್ ಮೇಕಿಂಗ್ ಮಾಡಿ ಯಾವ ಥರ ನೀವು ಕಸ್ಟಮೈಸ್ ಮಾಡ್ತೀರ ಆ ಥರ ನಾನು ಆರ್ಡರ್ಸ್ನ ತೊಗೊಂಡು ಇದು ಮಾಡಿಕೊಡ್ತೀನಿ. ನೋಡಿ ಯಾವ ಥರ ಡಿಸೈನ್ಸ್ ಇದೆ ಅಂದ್ಬಿಟ್ಟು ಇದು ಮಾಡಿ. ಇದು ಸೌಟಿದೆ, ಇದು ರಫ್ ಯೂಸು ಮಾಡ್ಬೋದು, ವಾಶು ಮಾಡ್ಬೋದು. ಆ ಥರ ಕೆಮಿಕಲ್ ಯೂಸ್ ಮಾಡಿ ಏನೂ ಯೂಸ್ ಮಾಡಿಲ್ಲ. ಅಂದರೆ ಇದಕ್ಕೆ ಶೈನಿಂಗ್ ಕಾಣಿಸೋದಕ್ಕೆ ಇದು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡಿರೋದು, ಕೆಮಿಕಲ್ ಏನು ಯೂಸ್ ಮಾಡಲಿಲ್ಲ. ಇದು ಪೆನ್ನು ಮತ್ತು ಬ್ರಷು ಆ ಥರ ಇಡೋದಕ್ಕೆ ಸ್ಟ್ಯಾಂಡು, ಇದು ಬ್ಯಾಂಬೂಯಿಂದ ಮಾಡಿರೋದು. ಮತ್ತು ಇದು ಬಂದು ಸೋಪ್ ಇಡೋದಕ್ಕೆ. ಇನ್ನರ್ ಎಲ್ಲ ಫುಲ್ಲು ಇದು ಬೂಸ್ಟ್ ಏನು ಇಡೋದಿಲ್ಲ, ಅದು ಯೂಸ್ ಮಾಡಿ ನಾವೆಲ್ಲ ಯೂಸ್ ಮಾಡಿನೇ ಚೆಕ್ ಮಾಡಿ ಇಲ್ಲಿ ಸೇಲ್ ಮಾಡ್ತಾರೆ. ಇದು ಮತ್ತು ಇದು ವೆಡ್ಡಿಂಗ್ ಕಾರ್ಡ್ ಇದೆ ಇದರಲ್ಲಿ. ಈ ಥರ ವೆಡ್ಡಿಂಗ್ ಕಾರ್ಡು ನಾವು ಕಸ್ಟಮೈಸ್ ಮಾಡಿಕೊಡ್ತೀವಿ. ಈ ಥರ ಇದು ಮಾಡಿದ್ರೆ ವೆಡ್ಡಿಂಗ್ ಕಾರ್ಡ್ ಬರುತ್ತೆ. ಇದು ಬಂದ್ಬಿಟ್ಟು ಖಾದಿ ಬಟ್ಟೆ. ಖಾದಿ ಬಟ್ಟೆನಲ್ಲಿ ಯಾವ ಥರ ನಮಗೆ ಡಿಸೈನ್ ಬೇಕೋ ಆ ಥರ ಪ್ರಿಂಟ್ ಮಾಡಿಸಿ ಕಸ್ಟಮೈಸ್ ಮಾಡ್ಕೊಡ್ತೀವಿ. ಮತ್ತು ಸ್ಪೂನ್ಸ್ ಇದ್ದಾವೆ, ಸ್ಪೂನ್ಸು ಊಟ ಮಾಡೋದಕ್ಕೆ. ಮತ್ತು ಟೀ ಕುಡಿಯೋದಕ್ಕೆ ಕಪ್ಸ್ ಇದೆ. ಮತ್ತು ರೈಸು ಮತ್ತು ಸಾಂಬಾರು ಯೂಸ್ ಮಾಡೋದಕ್ಕೆ ಕಪ್ಸ್ ಇದ್ದಾವೆ. ಮತ್ತು ಇದು ಬ್ಯಾಂಬೂನಲ್ಲಿ ಮಾಡಿರೋದು ಎತ್ತಿನ ಗಾಡಿ. ಇದು ಮತ್ತು ಆ್ಯಂಟಿಕ್ ಪೀಸು ಮತ್ತು ರನ್ ಆಗುತ್ತೆ ಇದು. ಮತ್ತು ಇದು ಕತ್ತಿಗೆ ಹಾಕೊಳ್ಳೋದಕ್ಕೆ ಲಾಕೆಟ್ಸು ಮತ್ತು ಕೀ ಚೈನ್ಸ್ ಇದ್ದಾವೆ. ಈ ಥರ ಆಂಟಿಕ್ ಪೀಸು ಯಾವ ಥರ ನೀವು ಕಸ್ಟಮೈಸ್ ಮಾಡಿದ್ರೆ ನಾನು ಆ ಥರ ಮಾಡಿಕೊಡ್ತೀನಿ. ಥ್ಯಾಂಕ್ ಯು. ಸೊ ಸರ್, ನಿಮ್ಮದು ಪ್ರೈಸ್ ರೇಂಜ್ ಯಾವುದೆಲ್ಲ ಇದೆ? ಅಂದರೆ ಎಷ್ಟು ರೇಂಜಿಂದ ಎಷ್ಟು ರೇಂಜ್ವರೆಗೆ ನಿಮ್ಮದು ಪ್ರೈಸ್? ನನ್ನ ಪ್ರೈಸ್ ಬಂದು 50 ರುಪೀಸಿಂದ 2500 3000ವರೆಗೂ ಇದೆ. ಯಾಕಂದರೆ ಎಲ್ಲ ಹ್ಯಾಂಡ್ ಮೇಕಿಂಗು, ಯಾವುದೂ ಮಿಷಿನ್ಸ್ ಯೂಸ್ ಮಾಡಲ್ಲ. ಜಸ್ಟ್ ಹೋಲ್ಸ್ಗೆ ಇದಕ್ಕೆ ಮಾತ್ರ ಮಿಷಿನ್ ಯೂಸ್ ಮಾಡ್ತೀನಿ. ಇನ್ನು ಮಿಕ್ಕಿದೆಲ್ಲ ಹ್ಯಾಂಡ್ ಇದರಲ್ಲೇ ಇದು ಮಾಡ್ತೀನಿ. ಇದು ಬಂದು ಫೇಸ್ ಬಂದು ಎಲ್ಲನೂ ಒಂದು ಫ್ರೇಮ್ ಕಟ್ಟಿಂಗಲ್ಲೇ ಕಟ್ ಮಾಡೋದು, ಯಾವುದು ಮಿಷಿನ್ಸ್ಗೆ ಕೊಟ್ಟು ಏನೂ ಕಟ್ ಮಾಡೋದಿಲ್ಲ. ಸೊ ನಿಮ್ಮದು ಆರ್ಡರ್ ಮಾಡಬೇಕಾದ್ರೆ ಹೇಗೆ? ಇನ್ಸ್ಟಾಗ್ರಾಮ್ ಥ್ರೂ ಆರ್ಡರ್ ಮಾಡಬೇಕು? ಕ್ರಾಫ್ಟ್ ಕಲಾವಿದ ಅಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದರಲ್ಲಿ ಮತ್ತೆ ನಂಬರ್ ತೊಗೊಂಡು ವಾಟ್ಸಪ್ಪಲ್ಲಿ ನನಗೆ ಆರ್ಡರ್ ಕೊಟ್ಟರೆ ನಾನು ಮಾಡಿ ಕೊರಿಯರ್ ಮಾಡಿಕೊಡ್ತೀನಿ. ಮತ್ತು ಈ ಥರ ಫಂಕ್ಷನ್ಸ್ ಇದೆ, ನಾನು ಬಂದು ಸ್ಟಾಲ್ ಇದು ಮಾಡಿಕೊಟ್ಟು ಮತ್ತು ಕ್ಲಾಸು ಮಾಡ್ತೀನಿ. ಆಫ್ಲೈನ್ ಮಾತ್ರ, ಆನ್ಲೈನಲ್ಲಿ. ಯಾಕಂದರೆ ಇದ್ರನ್ನ ಎಲ್ಲ ಕಟ್ಟಿಂಗ್ಸ್ ಎಲ್ಲ ಮುಂದೆನೇ ಕೂರಿಸಿ ಹೇಳ್ಕೊಡ್ಬೇಕು. ಅದೇನಿದ್ರೆ ಮಾಡಿಕೊಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಲಕ್ಷ್ಮಿ ಅಂತ ಹೇಳಿ. ನಾನು ಸಾಹಸ್ ಝೀರೋ ವೇಸ್ಟ್ ಕಂಪ್ನಿಯಿಂದ ಸ್ಟಾಲ್ ಹಾಕಿದ್ದೆ. ನಮ್ಮದು ಸ್ಟಾಲ್ ನೇಮ್ ಬಂದುಬಿಟ್ಟು ಪ್ರೀ ಲವ್ಡ್ ಕ್ಲೋತ್ಸ್ ಅಂತ ಹೇಳಿ. ಆಮೇಲೆ ನಮ್ಮದು
ಇನ್ಸ್ಟಾದಲ್ಲಿ ನಮ್ಮದು ಒಂದು ಪೇಜ್ ಇದೆ, ಸರ್ಕಲಪ್ ಬೈ ಸಾಹಸ್ ಅಂತ ಹೇಳಿ, ಸರ್ಕಲಪ್ ಬೈ ಸಾಹಸ್ ಝೀರೋ ವೇಸ್ಟ್. ಅದರಲ್ಲಿ ನಾವು ಈ ಥರ ಸ್ಟಾಲ್ ಬಗ್ಗೆ ಎಲ್ಲೆಲ್ಲಿ ಹಾಕ್ತಾ ಇದ್ದೀವಿ ಅಥವಾ ಯಾವಾಗ ಹಾಕ್ತೀವಿ ಅಂತ ಹೇಳಿ ಅದರಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಸೋಷಿಯಲ್ ಮೀಡಿಯಾ ಥ್ರೂ. ಆಮೇಲೆ ಅಲ್ಲಿ ಅದು ನೋಡಿಬಿಟ್ಟು ಸುಮಾರು ಜನ ಬರ್ತಾರೆ. ಸೊ ನಿಮ್ಮದು ಪ್ರೈಸ್ ರೇಂಜ್ ಹೇಗಿದೆ, ಎಲ್ಲಿಂದ ಯಾವ ರೇಂಜ್ ತನಕ ಇದೆ ಪ್ರೈಸ್? ನಮ್ಮದು 100 ರೂಪಾಯಿಂದ 500 ರೂಪಾಯಿ ಒಳಗಡೆ ಇರುತ್ತೆ. ಅಂದರೆ ಎಲ್ರಿಗೂ ಅದು ರೀಚ್ ಆಗಲಿ ಅಂತ ಒಂದು ಉದ್ದೇಶದಿಂದ. ಅಂದರೆ ನಮ್ಮದು ಟೆಕ್ಸ್ಟೈಲ್ ಅಂದರೆ ನಮ್ಮದು ಕಾನ್ಸೆಪ್ಟ್ ಬಂದುಬಿಟ್ಟೆ ಸುಸ್ಥಿರವಾಗಿ ನಾವು ಬದುಕೋಕ್ಕೆ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದಾಗಿ. ನಿಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ಭಾರತ 2ನೇ ಸ್ಥಾನದಲ್ಲಿದೆ. ಯಾವುದರಲ್ಲಿ ಅಂದರೆ ಬಟ್ಟೆ ಪ್ರೊಡಕ್ಷನಲ್ಲಿ, ಅದೇ ಉತ್ಪಾದನೆಯಲ್ಲಿ ಎಲ್ಲ 2ನೇ ಪ್ಲೇಸ್ ಇದೆ. ನಾವು ದಿನ ಏನು ಮಾಡ್ತೀವಿ ಅಂದರೆ ಮಾಲ್ಗೆ ಹೋದಾಗ, ಆಚೆ ಹೋದಾಗ ಎಲ್ಲಿ ನೋಡಿದ್ರೂ ಬೈ 1 get 1 ಫ್ರೀ ಅಂತ ಹೇಳಿ ಬಟ್ಟೆನ ನಾವು ನೋಡ್ತಾ ಇರ್ತೀವಿ. ಸೊ ಅದನ್ನ ನೋಡಿದ ತಕ್ಷಣ ನಾವು ತಗೊಳ್ಳೇಬೇಕು ಅನ್ನೋ ಒಂದು ಮನಸ್ಸಾಗುತ್ತೆ. ಸೊ ಅದು ತಗೊಂಡು ಹಾಕ್ತೀವಿ ಬಿಡ್ತೀವಿ ಅನ್ನೋದು ಇಲ್ಲ. ಆಮೇಲೆ ಯಾವುದೋ ಒಂದು ಹಬ್ಬಕ್ಕೆ ತಗೊಂಡಿರೋದು ಘಾಗ್ರ ಇರುತ್ತೆ, ಅದು ಬರೀ 2 ದಿನ ಹುಟ್ಟಿರ್ತೀವಿ, ಮತ್ತೆ ಕಬಡಲ್ಲಿ ಹಾಗೇ ಇರುತ್ತೆ. ಸೊ ಅಲ್ಲಿ ಅದನ್ನು ಹಾಗೇ ಇರುತ್ತೆ. ಅದು ಸ್ವಲ್ಪ ವರ್ಷ ಆದಮೇಲೆ ನಾವು ದಪ್ಪ ಆಗ್ತೀವಿ, ಸಣ್ಣ ಆಗ್ತೀವಿ. ಸೊ ಅದು ನಮಗೆ ಫಿಟ್ ಆಗಲ್ಲ ಅನ್ನೋ ಆ ಥರ ಇರೋರು ನಮಗೆ ಬಂದು ಡೊನೇಷನ್ ಮಾಡ್ತಾರೆ. ಸೊ ನಾವು ಎಲ್ಲರಿಗೂ ರೀಚ್ ಆಗೋ ಥರ ಮಿನಿಮಮ್ ಪ್ರೈಸಿಗೆ ಸೆಲ್ ಮಾಡೋದು. ಓವರಾಲ್ ಆಗಿ ಟೆಕ್ಸ್ಟೈಲಿಗೆ ಮತ್ತೊಂದು ಸಲ ಅದಕ್ಕೆ ಜೀವ ತುಂಬಬೇಕು ಅನ್ನೋ ಒಂದು ಕಾನ್ಸೆಪ್ಟು. ಆಮೇಲೆ ಇದನ್ನು ಎಲ್ಲರೂ ಫಾಲೋ ಮಾಡಬೇಕು. ಯಾಕಂತಂದರೆ ಬಟ್ಟೆನ ನಾವೆಲ್ಲ ಚಿಕ್ಕವರಿರಬೇಕಾದ್ರೆ ನಮ್ಮದು ಅಕ್ಕನ ಬಟ್ಟೆ ಹಾಕ್ಕೊತಿದ್ವಿ, ನಮ್ಮದು ಚಿಕ್ಕಮ್ಮ ಅವ್ರದ್ದು ಮಗಳ ಬಟ್ಟೆ ಹಾಕ್ಕೊಂಡು ಬೆಳೆದಿರೋದುಂಟು. ಅಂದರೆ ಹೊಸದು ಅವಾಗೆಲ್ಲ ತಗೋತಾ ಇರಲಿಲ್ಲ. ಅಂದರೆ ಇವಾಗೆಲ್ಲ ಅಂದರೆ ಹಾಗಿಲ್ಲ, ಅವ್ರು ಹುಟ್ಟಿದ ಬಟ್ಟೆ ನಾನೇ ಯಾಕೆ ಉಟ್ಕೋಬೇಕು ಆ ಥರ ಎಲ್ಲ ಮೈಂಡ್ ಸೆಟ್ ಇದ್ದರೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಈ 2nd ಪ್ಲೇಸ್ ಇರೋದು ನಮ್ಮ ಇಂಡಿಯಾ, 1st ಪ್ಲೇಸಿಗೆ ಬರೋದ್ರಲ್ಲಿ ಯಾವ ಡೌಟು ಇಲ್ಲ. ಸೊ ಅದು ಹಾಗಾಗಬಾರ್ದು, ಭೂಮಿಗೂ ಏನು ತೊಂದರೆ ಆಗಬಾರ್ದು, ಭೂಮಿ ತಾಯಿಗೂ ತೊಂದರೆ ಆಗಬಾರ್ದು. ಆಮೇಲೆ ನಾವೆಲ್ಲರೂ ಆರೋಗ್ಯವಾಗಿ ಚೆನ್ನಾಗಿ ಪರಿಸರದ ಬಗ್ಗೆ ಒಂದು ಕಾಳಜಿ ಇಟ್ಕೊಂಡು ಈ ಥರ ಪ್ರೀಲವ್ಡ್ ಸ್ಟಾಲ್ಗೆಲ್ಲ ಹೋಗಿ ತಗೋಬೇಕು. ಆಮೇಲೆ ತುಂಬ ಹೆಮ್ಮೆಯಿಂದನೇ ಹಾಕ್ಕೋಬೇಕು. ಯಾಕಂದರೆ ನಾವು ಅಂದರೆ ಚಾನ್ಸ್ ಕೊಡ್ತಾ ಇದ್ದೀವಿ ಆ ಬಟ್ಟೆಗೆ ಅದೇ ಎಲ್ಲರೂ ಅದನ್ನು ಫಾಲೋ ಮಾಡಿ. ಥ್ಯಾಂಕ್ ಯು. ಸೊ ಇವರ ಇನ್ಸ್ಟಾಗ್ರಾಮ್ ID ನಾನು ಹಾಕಿರ್ತೇನೆ, ಸೊ ಅದನ್ನು ಹೋಗಿ ಫಾಲೋ ಮಾಡಿ. ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಎಸ್ ಗೈಸ್, ನೋಡಿದ್ರಲ್ಲ, ಇವರದೆಲ್ಲ ಸಣ್ಣ ಬಿಸ್ನೆಸ್ಸನ್ನು ನಾವು ದೊಡ್ಡ ಮಟ್ಟಕ್ಕೆ ಬೆಳೆಸೋಣ ಅಂತ ಹೇಳ್ತಾ ಇವರದೆಲ್ಲ ಇನ್ಸ್ಟಾಗ್ರಾಮ್ ID ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಪ್ಲೀಸ್ ಎಲ್ಲರೂ ಹೋಗಿ ಅದನ್ನು ಫಾಲೋ ಮಾಡಿ. ನಿಮಗೆ ಏನಾದರೂ ಬೈ ಮಾಡಬೇಕಿದ್ರೆ ಅವರಿಗೆ ಹೋಗಿ ಮೆಸೇಜ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.